ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀನು ಸಿನಿಮಾ ಬಗ್ಗೆ ಮಾತಾಡು ಆಯ್ತಾ. ಸಿನಿಮಾ ಏನಕ್ಕೆ ಇಷ್ಟ ಆಯ್ತು, ನೀನು ಮಾಡಿದ್ದಕ್ಕೆ ಇಷ್ಟ ಆಯ್ತಾ? ಹೌದು, ಮಾಡಿದ್ದಕ್ಕೆ ಇಷ್ಟ ಆಯಿತು. ಬಟ್ ಅದು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ಅಂದರೆ ರೈಟಿಂಗ್ ಆಗಿರ್ಬೋದು ತುಂಬ ಕ್ರಿಸ್ಪ್. ರೈಟರ್ ಯಾರು? ಅಂದರೆ ಟಿ ಕೆ ದಯಾನಂದ್ ಸರ್ ಅವ್ರದ್ದು ಸ್ಟೋರಿ. ಟಿ ಕೆ ದಯಾನಂದ್ ಸರ್ ಅವ್ರದ್ದು ಸ್ಟೋರಿ. ಸೊ ಅಂದರೆ ಅದನ್ನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ, ಸ್ಕ್ರೀನ್ ಪ್ಲೇ ಮತ್ತೆ ಇದನ್ನ ನಾನು ಮತ್ತೆ ಮನೋಜ್ ಶೆಟ್ಗಾರ್ ಅಂತ ಇನ್ನೊಬ್ರು ಸರಿ ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡಿ ಅದನ್ನು ತುಂಬ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು, ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು, ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ಥರ ತೋರಿಸಿದ್ದಾರೆ. ಇವ್ರು ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರು ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ತೊಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ಆ ತೆರೆ ಮೇಲೆ ಬರ್ತಾ ಇದೆ ಅಂದರೆ ಆ ಪಾತ್ರಕ್ಕೊಂದು ಅಂತ್ಯ ಕೂಡ ಇದೆ. ನನಗೆ ಅದು ಬಹಳ ಇಷ್ಟ ಆಯಿತು ರೈಟಿಂಗಲ್ಲಿ. ಥ್ಯಾಂಕ್ ಯು ಸರ್. ಆಯ್ತೇನಪ್ಪ, ಇನ್ನೇನು ಒಟ್ನಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ, ಪಿಕ್ಚರಲ್ಲಿ ಫೈರ್ ಇದೆ. ಏನಪ್ಪ ವಿಜಯ್? ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ. ಅದು ಚೆನ್ನಾಗೇ ಮಾಡಿದ್ದಾನೆ ಅವ್ನು. ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿ ಆದಮೇಲೆ ಇವಾಗಲೇ ಸಾಂಗ್ ಚೆನ್ನಾಗಿ ಮಾಡೋದು ಅನ್ಸುತ್ತೆ. ಮಧ್ಯ ನಾನಂತೂ ಎಲ್ಲ ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಸತೀಶ್ನ ಎಲ್ಲ ಪ್ಯಾರ್ ಇದೆ ಅಲ್ವಾ? ಆ್ಯಂಡ್ ಈ ಸಿನಿಮಾಗೋಸ್ಕರ ಒಬ್ಬ ಡೈರೆಕ್ಟ್ರು ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರೆ. ಏನೇನೋ ನಡೆದೋಗಿದೆ. ದೇರ್ ಇಸ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು, ಎಲ್ಲ ಒಳ್ಳೇದಕ್ಕೆ ಇರಬೇಕು. ಒಟ್ಟಿನಲ್ಲಿ ನಾವು ಹೇಳೋಕ್ಕಾಗೋದು ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನು ತಂದೆ ಅಂತ ಹೇಳ್ಬಿಟ್ಟೆ, ನೀನು ಗಾಬರಿ ಪಡಿಸ್ಬಿಡ್ತೀಯ ನೀನು. ತಂದೆ ಸರ್, ತಂದೆನೇ ಸರ್ ನೀವು, ತಂದೆ ಸಮಾನ. ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ. ಇಲ್ಲಿರೋದಕ್ಕೂ ನಾನು ಒಬ್ಬರೇ ಕಾರಣ. ನನ್ನ ತಂದೆ, ನನ್ನ ತಾಯಿ ಪ್ರೀತಿ ನಂಬಿಕೆ ಮುಂದೆ ಏನೂ ಇಲ್ಲ. ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ನೋಡೋದು, ಅಷ್ಟೇ ನಂಬಿರೋದು ಕೂಡ ನಾನು. ಆಲ್ ದಿ ಬೆಸ್ಟ್ ನಿನಗೆ. ದೇವ್ರು ಒಳ್ಳೇದು ಮಾಡಲಿ. ಕಣ್ಣೀರು ಒಳಗೆ ಇಟ್ಕೋ, ಆಚೆ ತರಬೇಡ. ತಂದಿಲ್ಲ ಓಕೆ. ಅವಳು ನೋಡಿ ಬಂತಷ್ಟೇ ನನಗೆ.